ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮನೇಲಿ 5 ರೂಪೀಸ್ದು ತುಂಬ ಗೋಲ್ಡ್ ಕಾಯಿನ್ಸ್ ಇತ್ತು, ಕಲೆಕ್ಟ್ ಮಾಡ್ಕೊಂಡಿದ್ದು. ಸೊ ದೀಪಾವಳಿ ಹಬ್ಬಕ್ಕೆ ಒಂದು ನಾಣ್ಯದ್ದು ಹಾರ ಮಾಡೋಣ ಅಂತ ಹೇಳಿ ಒಂದು ಸೆಲ್ಲೋ ಟೇಪ್ ತಗೊಂಡಿದ್ದೀನಿ. ಅದಕ್ಕೆ ಮತ್ತು ಕಾಯಿನ್ಸ್ ಕಲೆಕ್ಟ್ ಮಾಡ್ಕೊಂಡಿರೋದು. ಇದನ್ನು ಸ್ವಲ್ಪ ಟೂತ್ ಪೇಸ್ಟ್ ಇರುತ್ತಲ್ವ, ಅದರಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸೆಲ್ಲೋ ಟೇಪಲ್ಲಿ ತಗೊಂಡು ಅದನ್ನು ಈ ಥರ ನೆಲಕ್ಕೆ ಹಾಕಿದ್ದೀನಿ. ನೆಲಕ್ಕೆ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಕಡೆ ಸೈಡು ಎಳೆದಿಟ್ಕೋಬೇಕು. ಆಮೇಲೆ ಕಾಯಿನ್ಸ್ ತೊಗೊಂಡು ಹೆಡ್ ಅಥವಾ ಟೈಲ್ ಯಾವುದೋ ಒಂದು ಕಡೆ ಸೈಡನ್ನ ಈ ಥರ ಜೋಡಿಸ್ಕೋತಾ ಹೋಗಬೇಕು. ನಾನು ಹೆಡ್ ತೊಗೊಂಡಿದ್ದೀನಿ. ಹೆಡ್ ತೊಗೊಂಡು ಎಲ್ಲ ಪ್ರತಿಯೊಂದು ಕಾಯಿನ್ಸು ಹೆಡ್ ತೊಗೊಂಡು ಈ ಥರ ಜೋಡಿಸ್ಕೋತಾ ಹೋಗೋದು. ಏನು ಅಂತ ಅಂದರೆ 2 ಕಡೆ ಡಿವೈಡ್ ಮಾಡ್ಕೋಬೇಕು. ಈಗ ಹಾರ ಅಂದರೆ ಯಾವ ರೀತಿಯಾಗಿರುತ್ತಲ್ವ, ಸೊ ಒಂದು ಕಡೆ ಸೈಡು 10, ಇನ್ನೊಂದು ಕಡೆ ಸೈಡು 10, 12 ತೊಗೊಂಡಿದ್ದೀನಿ ನಾನು. ಆ ಥರ ಒಂದು ಕಡೆ 12, ಇನ್ನೊಂದು ಕಡೆ 12, 2 ಕಡೆ ಸೈಡು ತೊಗೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊತಾ ಹೋಗಿದ್ದೀನಿ. 2 10 ಹಾಕ್ಕೊಂಡು, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ಇವಾಗ. 10 ಹಾಕ್ಕೊಂಡು ಒಂದನ್ನು ಮಾತ್ರ ಕ್ರಾಸಲ್ಲಿ ಇಟ್ಕೋಬೇಕು. ಇದು ನಾವು ಮಾಡಿರೋದು. ಬೇರೆ ಬೇರೆ ಡಿಸೈನಲ್ಲೂ ಕೂಡ ಮಾಡ್ಕೋಬಹುದು. ಈ ಥರ ಎಲ್ಲ ಪೇಸ್ಟ್ ಆದಮೇಲೆ ಆಪೋಸಿಟ್ ಅದೇ ಸೆಲ್ಲೋ ಟೇಪ್ನ ಆಪೋಸಿಟ್ ಹಾಗೇನೂ ಹಾಕ್ಬೋದು, ಅಥವಾ ಕಟ್ ಮಾಡಿ ಅದ್ರ ಮೇಲೇನೂ ಈ ಥರ ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್ ಮಾಡಿ ನೆಕ್ಸ್ಟು ಸೈಡಲ್ಲೆಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು. ಯಾಕೆಂದರೆ ಕಾಯಿನ್ಸ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ ಆಗ. ಆಮೇಲೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಕಡೆ ಸೈಡ್ ಆಗಿರೋದನ್ನ ನೀಟಾಗಿ ತೋರಿಸ್ತೀನಿ. ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಇದು ಒಂದು ಕಡೆ ಆಗಿರೋದು ನಮ್ಮದು. ಇದೇ ಥರ ಇನ್ನೊಂದು ಕಡೆ ಸೈಡು ಮಾಡ್ಕೋತಾ ಇದ್ದೀನಿ. ಇದು ನಾವು ಮಾಡ್ಕೊಂಡಿರೋ ಡಿಸೈನು. ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ಕೋಬಹುದು. ಈಗ ನಾನು ಈ ಥರ ಮಾಡ್ಕೊಂಡಿದ್ದೀವಿ ನಾವು. ಇದೇ ಥರನೇ ಆಪೋಸಿಟ್ ಮಾಡಿಕೊಂಡು ಕೆಳಗಡೆ 5 ಕೂರಿಸಿದ್ದೀವಿ. ಸೊ ನಿಮ್ಗೆ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಕೆಳಗಡೆನೂ 5 ಅದೇ ಥರನೇ 4 ಇಟ್ಕೊಂಡು ಈ ಥರ 5 ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಒಂದು ಸೈಡಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ದು. ನೋಡಿದ್ರಲ್ಲ ಯಾವ ರೀತಿಯಾಗಿ ಆಯಿತು ಅಂತ. ಇದಿಷ್ಟೇ ಚೆನ್ನಾಗಿ ಕಾಣಲಿಲ್ಲ, ಹಾಗಾಗಿ ಇನ್ನೂ ಒಂದು 4 ತಗೊಂಡು ಈ ಥರ ನೋಡಿ ಇದನ್ನು ಮಾಡ್ಕೊಂಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು 4 ತಗೊಂಡು ಈ ಥರ ಮಾಡಿಕೊಂಡು ಇದನ್ನು ಅದಕ್ಕೆ ಪೇಸ್ಟ್ ಮಾಡಿದ್ದೀವಿ. ಸೇಮ್ ಸೆಲ್ಲೋ ಟೇಪ್ ಇಟ್ಕೊಂಡು ಅದಕ್ಕೆ ಈ ಥರ ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮತ್ತೆ ಸೆಲ್ಲೋ ಟೇಪ್ ಹಾಕಿ ಪೇಸ್ಟ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡ್ಕೊಳ್ಳಿ. ಈ ಥರ ಕಾಯಿನ್ಸ್ ಯಾವುದಾದ್ರೂ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಆಯಿತು. ನೆಕ್ಸ್ಟು ಎಕ್ಸ್ಟ್ರಾ ಇರೋ ನೋಡ್ಬೋದು ಯಾವ ಥರ ಆಗಿದೆ ಅಂತ. ನೆಕ್ಸ್ಟು ಎಕ್ಸ್ಟ್ರಾ ಇರೋ ಸೆಲ್ಲೋ ಟೇಪ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಆಗಿರೋದು. ಆದರೆ ತುಂಬ ಹೊತ್ತಿಗೆ ಕಟ್ ಮಾಡಬೇಡಿ, ಯಾಕೆಂದರೆ ಕಾಯಿನ್ಸ್ ಜಾರ್ಕೊಂಡ್ಬಿಟ್ರೆ ಕಷ್ಟ. ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಹಾಕೋದಕ್ಕೆ ಈಸಿ ಆಗಲಿ ಅಂತ ಒಂದು ಥ್ರೆಡ್ ಆ ಕಡೆ ಒಂದು ಈ ಕಡೆ ಒಂದು ಥ್ರೆಡ್ ಇಟ್ಬಿಟ್ಟು ಅದಕ್ಕೂ ಸೆಲ್ಲೋ ಟೇಪ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫೈನಲಿ ನಮ್ಮ ನಾಣ್ಯದ ಹಾರ ಒಂಥರ ಕಾಸಿನ ಸರ ಥರನೇ ಆಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾಣ್ಯದ ಸರ ಇದು. ನೋಡಬಹುದು ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು.